ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅಂತಕ್ಕಂಥದ್ದು ಇವತ್ತು ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು. ನಾಳೆ ನಿಮಗೂ ಅವಕಾಶ ಬಂದಾಗ ನೀವು ಮುಖ್ಯಮಂತ್ರಿ ಆಗ್ಬೋದು. ಬಾಲಕೃಷ್ಣ ಅವ್ರು ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಯಾವಾಗ ಆಗಬೇಕು ಅಂತಕ್ಕಂಥದ್ದು ಅವ್ರು ಅದ್ರ ಬಗ್ಗೆ ಹೇಳಿಲ್ಲ. ಅದರಿಂದ ಅವರು ಪ್ರಬಲ ಆಕಾಂಕ್ಷಿಗಳಿದ್ರು. ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದರು. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಆಗಿರ್ತಕ್ಕಂಥದ್ದು. ಈಗ ಯಾರೇ ಏನೇ ಮಾತಾಡಲಿ ಕೂಡ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಚರ್ಚೆ ಮಾಡೋಂಥದ್ದಿಲ್ಲ. ಶಿವಕುಮಾರ್ ಒಬ್ಬರು ಮುಖ್ಯಮಂತ್ರಿಗಳ ಸ್ಥಾನದ ಆಕಾಂಕ್ಷೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಅದರಿಂದ ಅದನ್ನು ಅವರು ಅಲ್ಲಿ ಹೇಳಿರ್ಬೋದು, ಯಾವಾಗ ಏನು ಅಂತಕ್ಕಂಥದ್ರ ಬಗ್ಗೆ ಅಲ್ಲಿ ಏನು ಯಾವುದೇ ರೀತಿ ವ್ಯಾಖ್ಯಾನ ಮಾಡಿಲ್ಲ. ಅದರಿಂದ ಅದಕ್ಕೆ ಒತ್ತೇನೋ ಅದಕ್ಕೆ ಏನು ಗಮನ ಅದ್ರ ಬಗ್ಗೆ ಏನೋ ಚರ್ಚೆಗಳು ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಮತ್ತೊಂದು ಏನೋ ವಿಶ್ಲೇಷಣೆಗಳು ಮತ್ತೊಂದು ಮಾಡೋಂಥ ಅವಶ್ಯಕತೆ ಏನಿಲ್ಲ. ಭಾಳ ಸ್ಪಷ್ಟವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂಥದ್ದು. ನಾವೆಲ್ಲರೂ ಆ ವಿಚಾರದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಸರ್, ಇದು ಒಂದು ಪಾರ್ಟ್. ಈಗ ಇನ್ನೊಂದು ಪಾರ್ಟಲ್ಲಿ ದಲಿತ ನಾಯಕರು ವಿಶೇಷ ಕೊಟ್ಟಿರ್ತಕ್ಕಂಥದ್ದು ಒಂದೇ ವಿಧಾನಸಭಾ ಕ್ಷೇತ್ರ ಕಸ್ತೂರ್ಬಾ ನಗರ. ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬಲ್ಲೆ, ಖಂಡಿತ ಕಸ್ತೂರ್ಬಾ ನಗರ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭಿಷೇಕ್ ದತ್ ಅವರು ಒಳ್ಳೆಯ ಅಂತರದಲ್ಲಿ ಗೆಲ್ತಾರೆ ಅಂತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಆ ನಂಬಿಕೆ ಮೂಡಿದೆ. ದಿನೇ ಜನರ ಅವರ ಮೇಲಿರ್ತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನೋಡ್ಬೋದು. ಮತ್ತು ನಮ್ಮ ನಾಯಕರು ಬಂದಾಗ ಜನ ಸಂದಣಿ ಇರ್ಬೋದು. ಬಹುಶಃ ದೆಹಲಿಯ ಚುನಾವಣೆ ಒಂದು ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಜನ ಸೇರ್ತಕ್ಕಂಥದ್ದು ಬರುವಂಥದ್ದು ವಿರಳ ಅಂಥೇಳಿ ನಾನು ಕೇಳ್ಪಟ್ಟೆ. ಆದರೆ ಅಭಿಷೇಕ್ ದತ್ ಅವರು ನಿರಂತರವಾಗಿ 5 ವರ್ಷ ಸೋತಿದ್ರು ಸಹ ಜನರ ಮಧ್ಯೆ ಜನರ ವಿಚಾರವಾಗಿ ಅಧಿಕಾರಿಗಳ ಜೊತೆ ಗುದ್ದಾಟ ಇರ್ಬೋದು ಅಥವಾ ನ್ಯಾಯಾಲಯದಿಂದ ಒಂದು ಕೆಲವು ಪರಿಹಾರಗಳನ್ನು ಕೊಂಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ಭಾಳ ಸಮೀಪವಾಗಿರ್ತಕ್ಕಂಥವರಾಗಿ ಕಾಣ್ತಾ ಇದೆ. ಅದರಿಂದ ಒಟ್ಟಾರೆಯಾಗಿ ಬೇರೆ ಕೆಲವು ನಾನು ಚರ್ಚೆ ಮಾಡಿದಾಗ ನಮ್ಮ ಮುಖಂಡರು ಇವರು ಬಂದಾಗ ಕಾಂಗ್ರೆಸ್ನ ಏನು ಮತಗಳಿಕೆ ಏನಿದೆ ಕಳೆದ 2 ಚುನಾವಣೆಗೆ ಹೋಲಿಸಿದಾಗ ಖಂಡಿತ ಭಾಳ ಉತ್ತಮಗೊಳ್ತಕ್ಕಂಥ ಅವಕಾಶ ಇದೆ. ಮತ್ತು ಕಾಂಗ್ರೆಸ್ ಇಲ್ಲಿ ದೆಹಲಿಯಲ್ಲಿ ನೆಲೆ ಕಂಡುಕೊಳ್ತಕ್ಕಂಥ ಒಂದು ಎಲ್ಲ ಸೂಚನೆಗಳನ್ನು ನೋಡ್ತಾ ಇದೆ. ಸರಿಂದ ಕೇಜ್ರಿವಾಲ್ ಅವರು ಹೇಳಿರ್ತಕ್ಕಂಥದ್ದು ಭಾಳ ನಂಬಬೇಕಾದಂಥನೇ ವಿಚಾರ. ಹಲವಾರು ಘಟನೆಗಳನ್ನು ನೋಡಿದಾಗ BJPಯವರ ಆಡಳಿತ ಯಾವ ರೀತಿ ಇದೆ ಕೇಂದ್ರದಲ್ಲಿ ಅಂತಕ್ಕಂಥದ್ದಕ್ಕೆ ಅಯೋಧ್ಯೆಯ ಒಂದು ಒಂದು ತೀರ್ಪು ಬಂದ ನಂತರ ಏನೋ ಒಂದು ಬದಲಾವಣೆಗಳಾಯಿತು, ಯಾರು ಎಲ್ಲಿಗೆ ರಾಜ್ಯಪಾಲರಾದರು, ಈ ರೀತಿ ಯಾವ್ಯಾವ ಅಧಿಕಾರಿಗೆ ಯಾವ್ಯಾವ ಹಂತದಲ್ಲಿ ಆಮಿಷಗಳನ್ನು ಒಡ್ತಾರೆ ಅಂತಕ್ಕಂಥದ್ದು ನೀವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಸಾಧ್ಯತೆಗಳು ಹೆಚ್ಚಿದ್ದಾವೆ. BJPಯವರು ತಮ್ಮ ಸ್ವಹಿತಕ್ಕಾಗಿ ಅಧಿಕಾರಿಗಳನ್ನು ಅವರಿಗೆ ಆಸೆ ಆಮಿಷಗಳನ್ನು ಒಡ್ಡಿ ಅದನ್ನು ಮಾಡ್ತಕ್ಕಂಥದ್ದು ಏನು ಹೊಸದಾಗಿಲ್ಲ. ಒಂದು ನಾನು ಇಲ್ಲಿ ಗಮನಿಸಿರ್ತಕ್ಕಂಥದ್ದು ಕರ್ನಾಟಕದ ಚುನಾವಣಾ ಪ್ರಕ್ರಿಯೆ. ಕರ್ನಾಟಕದಲ್ಲಿ ಯಾವ ರೀತಿ ಚುನಾವಣೆ ಅದರ ಗಾಂಭೀರ್ಯತೆ, ಪ್ರಚಾರದ ಸಂದರ್ಭದಲ್ಲಿ ಯಾವ ರೀತಿ ಅಧಿಕಾರಿಗಳು ನಮ್ಮ ಬೆನ್ನಿಂದೆ ಬೀಳ್ತಾರೆ, ಪ್ರಚಾರ ಸಾಮಗ್ರಿಗಳನ್ನು ಬಳಸ್ತಕ್ಕಂಥ ವಿಚಾರ ಇರ್ಬೋದು, ಮತ್ತು ಕಾರ್ಯಕ್ರಮಗಳಲ್ಲಿ ನಮ್ಮಿಂದನೇ ಒಬ್ಬರು ಶ್ಯಾಡೋ ಅಬ್ಸರ್ವರ್ ಒಬ್ಬರು ನಮ್ಮಿಂದನೇ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾರೆ. ಆದರೆ ಇಲ್ಲಿ ನೋಡಿದಾಗ ನನಗೆ ಅದ್ಯಾವುದೂ ಕಾಣ್ತಾ ಇಲ್ಲ. ಬಹುಶಃ ಶೇಷನ್ ಅವರು ಒಂದು ಚುನಾವಣಾ ಸುಧಾರಣೆ ತರ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡೋದಕ್ಕಿಂತ ಮುಂಚಿತವಾಗಿ ಏನಿತ್ತು ಪೂರ್ವದಲ್ಲಿ, ಆ ರೀತಿ ಪರಿಸ್ಥಿತಿ ಇವತ್ತು ನಾನು ನೋಡ್ತಾ ಇದ್ದೀನಿ. ನಮ್ಮಲ್ಲಿ ಪೋಸ್ಟರ್ ಸಹ ಹಚ್ಚೋಂಗಿರಲಿಲ್ಲ. ಖಾಸಗಿ ಜಾಗದಲ್ಲಿ ಏನೋ ಸರ್ಕಾರಿ ಜಾಗದಲ್ಲಿ ಯಾವುದೇ ಪೋಸ್ಟರ್ ಚುನಾವಣೆಗೆ ಸಂಬಂಧಪಟ್ಟಂತೆ ಪೋಸ್ಟರ್ ಹಚ್ಚೋದಿಲ್ಲ. ಮತ್ತು ಬೇರೆ ನಿಬಂಧನೆಗಳಿತ್ತು. ಮತ್ತು 40 ಲಕ್ಷದ ಮಿತಿ ಏನಿತ್ತು, ಆ ಮಿತಿ ಒಳಗೆ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರ ಬಗ್ಗೆ ಹೆಚ್ಚು ಅದ್ರ ಬಗ್ಗೆ ಒಂದು ನಮ್ಮ ಬೆನ್ನಿಂದ ಬೀಳ್ತಕ್ಕಂಥದ್ದನ್ನು ನೋಡಿದ್ವಿ. ಆದರೆ ಇಲ್ಲಿ ನೋಡಿದಾಗ ಅದ್ಯಾವುದೂ ನಮ್ಗೆ ಕಾಣ್ತಾ ಇಲ್ಲ. ನನಗೆ ಏನು ಈ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂಥ ಚುನಾವಣೆ ಒಂದು ವ್ಯವಸ್ಥೆ ಇದೆಯಾ ಅಂತಕ್ಕಂಥದ್ದು ಬಹುಶಃ ನನಗೆ ಈಗ 15-20 ದಿವಸದಿಂದ ನೋಡ್ತಾ ಇದ್ದಾಗ ಅನಿಸ್ತು. ಅದರಿಂದ ಬಹುಶಃ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಹಿಡಿತದಲ್ಲಿ ಚುನಾವಣಾ ಆಯೋಗ ಇದೆ, ಕೇಂದ್ರದ ಚುನಾವಣಾ ಆಯೋಗ ಇದೆ ಅಂತಕ್ಕಂಥದ್ದು ಬಹುಶಃ ಇಲ್ಲಿ ಕಾಣ್ತಾ ಇದೆ. ಮೇಲ್ನೋಟಕ್ಕಂತೂ ಖಂಡಿತ ಕಾಣುತ್ತೆ. ಸರ್, ಈಗ ಭಾಳ ದಿನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.